ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ 9 ಕಾರ್ಡ್ ಸ್ಪ್ರೆಡ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಕರಿಯರ್ ಪಾತ್ ಬಗ್ಗೆ, ನಿಮ್ಮ ಕೆಲಸ, ನಿಮ್ಮ ಫ್ಯಾಮಿಲಿ, ನಿಮ್ಮ ಲವ್ ಲೈಫ್, ನಿಮ್ಮ ಹಣಕಾಸಿನ ವಿಷಯ ಎಲ್ಲನೂ ಕವರ್ ಆಗುತ್ತೆ ಈ ಒಂದು ರೀಡಿಂಗ್ನಲ್ಲಿ. ಎಲ್ಲ ವಿಷಯಗಳು ನೀವು ತಿಳ್ಕೊಬೋದು. ನಿಮ್ಮ ಲೈಫ್ನಲ್ಲಿ ಏನು, ಯಾವ ಡೈರೆಕ್ಷನಲ್ಲಿ ನಿಮ್ಮ ಲೈಫ್ ಹೋಗ್ತಾ ಇದೆ, ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ನಿಮಗೆ ಯಾವುದು ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಿಮ್ಮ ಲೈಫ್ ಕುರಿತಾಗೆ ನಾನು ರೀಡಿಂಗ್ನ ಮಾಡ್ತೀನಿ. ಫ್ಯೂಚರ್ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ನಿಮ್ಮ ಪ್ರೆಸೆಂಟ್ ಲೈಫ್, ನಿಮ್ಮ ಫ್ಯಾಮಿಲಿ ಲೈಫ್, ನಿಮ್ಮ ರಿಲೇಷನ್ಶಿಪ್ ಮತ್ತು ನಿಮ್ಮ ಕರಿಯರ್ ಪಾತ್, ನಿಮ್ಮ ಹಣಕಾಸಿನ ವಿಷಯಗಳು, ಫೈನಾನ್ಸಸ್ ಎಲ್ಲದ್ರ ಬಗ್ಗೆ ಕೂಡ ನಿಮಗೆ ಕೂಲಂಕುಷವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಟೀ ಲೀಫ್ ಮೆಸೇಜಸ್ ಕೂಡ ನಾನು ನಿಮಗೆ ಮಾಡ್ತೀನಿ. ವಾಟ್ ಆರ್ ದ ಟೀ ಲೀಫ್ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್? ಸೊ ನಿಮ್ಮ ಫ್ಯಾಮಿಲಿ ಎನರ್ಜಿ ಹೇಗಿದೆ? ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಲವ್, ನಿಮ್ಮ ರಿಲೇಷನ್ಶಿಪ್ ಮತ್ತು ನಿಮ್ಮ ಕೆಲಸ, ಕಾರ್ಯ, ವರ್ಕ್ ಇದೆಲ್ಲ ಹೇಗಿದೆ? ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ವಿಡಿಯೋನಲ್ಲಿ ಸಿಗುತ್ತೆ. ಮತ್ತು ನಾನು ಟೀ ಲೀಫ್ ಮೆಸೇಜಸ್ನ ಕೂಡ ಮಾಡ್ತೀನಿ. ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ. ವಾಟ್ ಆರ್ ದ ಟೀ ಲೀಫ್ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್? ಸೊ ಸ್ಟ್ರೆಂತ್ ಬಂದು ನಿಮಗೆ ನಿಮ್ಮ ಲೈಫ್ನಲ್ಲಿ ಸ್ಟ್ರೆಂತ್ ಇರೋದೇನೆ ನಿಮ್ಮ ಫ್ಯಾಮ್ಲಿಯಿಂದ ಒಂದು. ಹಾಗೂ ಹಾರ್ಟ್ ಬಂದಿರೋದ್ರಿಂದ ಮೇ ಬಿ ನೀವು ತುಂಬ ರೆಸ್ಪಾನ್ಸಿಬಿಲಿಟೀಸ್ ತೊಗೋಬಹುದು. ನಿಮ್ಮ ಫ್ಯಾಮ್ಲಿ ಲೈಫ್ನ ಬ್ಯಾಲೆನ್ಸ್ ಆಗಿ ತರೋದಕ್ಕೆ ನಿಮ್ಮ ಪಾತ್ರ ಬಹಳ ಮುಖ್ಯ ಆಗುತ್ತೆ ಅನ್ನೋ ಥರ ಬರ್ತಾ ಇದೆ ರೀಡಿಂಗ್ನಲ್ಲಿ. ಅಂದರೆ ನೀವು ಜಾಸ್ತಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ನಿಮ್ಮ ಫ್ಯಾಮ್ಲಿನಲ್ಲಿ ತಗೊಳ್ಳೋದ್ರಿಂದ ಒಂದೊಂದು ಸಲ ಎಕ್ಸಾಸ್ಟ್ ಆಗುವಂಥ ಒಂದು ಅನುಭವ ಆಗೋದು, ಅಥವಾ ಸ್ಟ್ರೆಸ್ ಆಗುವಂಥದ್ದು ಇದೆಲ್ಲ ಆಗುತ್ತೆ. ತುಂಬ ಪ್ರೀತಿಯಿಂದ ಅವ್ರನ್ನ ನೀವು ನೋಡ್ಕೊಳ್ತೀರಾ. ಹಾಗೂ ಸಪೋರ್ಟಿವ್ ಆಗೂ ಇದ್ದಾರೆ. ಫ್ಯಾಮ್ಲಿ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಫ್ಯಾಮ್ಲಿನೇ ನೀವು ಫಸ್ಟ್ ಪ್ರಯಾರಿಟಿ ಆಗಿಡ್ತೀರಾ. ಓಕೆ, ಆ ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಅಂದರೆ ನಿಮ್ಮ ಮನೆಯವರು ಅಂತ ಬಂದಾಗ ನೀವು ಬಿಟ್ಕೊಡದೇ ಇರುವಂಥದ್ದು, ಹಾಗೂ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಳ್ಳುವಂಥದ್ದು, ಹಾಗೂ ಅವ್ರಿಗೆ ಏನು ಸಮಾಧಾನ ಆಗುತ್ತೆ, ಅವ್ರಿಗೇನು ಖುಷಿ ಕೊಡುತ್ತೆ ಅಂಥ ವಿಷಯಗಳನ್ನ ಮಾಡುವಂಥದ್ದು, ಇದನ್ನೆಲ್ಲ ನೀವು ಚಾಚು ತಪ್ಪದೆ ಫಾಲೋ ಮಾಡ್ಕೊಂಡು ಹೋಗ್ತೀರಾ. ಸೊ ಒಂದೊಂದು ಸಲ ಏನಾಗುತ್ತೆ ಅಂದರೆ ನೀವೇ ಹೆಚ್ಚು ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಎಕ್ಸ್ಪೀರಿಯೆನ್ಸು ನಿಮಗೆ ಒಂದೊಂದು ಸಲ ಸಿಕ್ಬಿಡುತ್ತೆ. ನೀವೇ ಜಾಸ್ತಿ ಮಾಡ್ತಾ ಇದ್ದೀರೇನೋ ಅನ್ನುವಂಥ ಒಂದು ಯೋಚನೆ ಕೂಡ ಬರುತ್ತೆ. ರಿಲೇಷನ್ಶಿಪ್ ಎನರ್ಜಿ ಹೇಗಿದೆ ಅಂದರೆ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ, ಅದಾದ ನಂತರ ಜಸ್ಟಿಸ್ ಬಂದಿದೆ, ಮತ್ತು 9 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಇತ್ತೀಚೆಗೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ, ನಿಮ್ಮ ಲವ್ ಲೈಫ್ನಲ್ಲಿ, ನಿಮ್ಮ ಪ್ರೀತಿಯ ವಿಷಯವಾಗಿ ಕೂಡ ನೋಡೋಕ್ಕೆ ಹೋದಾಗ ಒಂದು ಒಳ್ಳೆಯ ಬದಲಾವಣೆ ಬಂದಿದೆ. ಚಕ್ರ ತಿರುಗಿದೆ. ಲೈಕ್ ಒಂದು ನೆಕ್ಸ್ಟ್ ಚಾಪ್ಟರ್ಗೆ ಹೋದಾಗ ಆಗುತ್ತಲ್ಲ, ಹಾಗೆ ನಿಮಗೆ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಬದಲಾವಣೆಗಳನ್ನ ನಿಮಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಜಸ್ಟಿಸ್ ಬಂದಿರೋದ್ರಿಂದ ಇಂಬ್ಯಾಲೆನ್ಸ್ ಏನಿತ್ತು ನಿಮ್ಮ ಕನೆಕ್ಷನಲ್ಲಿ ಆ ಒಂದು ವಿಷಯವಾಗಿ ಬ್ಯಾಲೆನ್ಸ್ನ ನೋಡ್ತಾ ಇದೆ. ಹಾಗೂ 9 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವು ಕೂಡ ಯಾವುದು ಸರಿ ಯಾವುದು ತಪ್ಪು, ಹೇಗಿದ್ದರೆ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೋದು, ಹೇಗೆ ತಪ್ಪಾಗಿ ನಡ್ಕೊಂಡ್ರೆ ಏನು ಅಂದರೆ ನೀವು ನಿಮ್ಮ ಮಿಸ್ಟೇಕ್ಸಿಂದ ಕಲ್ತಿದ್ದೀರಾ ಪಾಠಗಳನ್ನ ಅಂತ ಕೂಡ ನಾನು ಹೇಳ್ಬೋದು.
ನಿಮ್ಮ ಲವ್ ಲೈಫ್ನಲ್ಲಿ ಏನಾಗ್ತಾ ಇದೆ ಅಂದರೆ ನಿಮಗೆ ಏನು ಬೇಕು ಏನು ಬೇಡ ಅನ್ನುವಂಥ ಒಂದು ಪ್ರಾಪರ್ ಕ್ಲಾರಿಟಿ ಬಂದಿದೆ, ಹಾಗೂ ನಿಮ್ಮ ಕಡೆಯಿಂದ ತಪ್ಪು ಆಗದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ದೀರಾ. ಸೊ ಬೇಸಿಕ್ಲಿ ಓವರಾಲಾಗಿ ನೋಡೋಕೆ ಹೋದಾಗ ನೀವು ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದ ಅಂದರೆ ನನ್ನಿಂದ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ನೋವಾಗಬಾರ್ದು ಅನ್ನೋ ರೀತಿಯಾಗಿ ಜವಾಬ್ದಾರಿಯಾಗಿ ನಡ್ಕೊಳ್ತೀರಾ. ಹಾಗೂ ಹೀಗೆ ನಾನು ತಪ್ಪು ಹೆಜ್ಜೆ ಹಾಕ್ಬಿಟ್ರೆ, ಈ ಥರದೊಂದು ಸ್ಟೆಪ್ನ ತೊಗೊಂಡ್ರೆ ಇನ್ನೊಬ್ರಿಗೆ ನೋವಾಗುತ್ತೆ. ಸೊ ನೀವು ನಿಮ್ಮನ್ನು ಫಸ್ಟ್ ಆಗಿಟ್ಕೊಳ್ಳೋದ್ರನ್ನ ಬಿಟ್ಟು ಬೇರೆಯವರ ಒಂದು ಒಪಿನಿಯನ್ನು ಕೂಡ ನೀವು ಪ್ರಯಾರಿಟೈಸ್ ಮಾಡ್ತಾ ಇದ್ದೀರಾ. ಈ ಥರ ಎಲ್ಲ ನಿಮ್ಮ ಕಡೆಯಿಂದನೂ ನಡೀತಾ ಇದೆ. ನಿಮ್ಮ ಕರಿಯರ್ ಪಾತಲ್ಲಿ ಏನು ನೋಡ್ತಾ ಇದ್ದೀನಿ, ಏಸ್ ಆಫ್ ಕಪ್ಸ್ ಬರ್ತಿದೆ, ಹೊಸದಾದ ಬದಲಾವಣೆ ಇದೆ. ಸೊ 10 and 10 ಬರ್ತಿದೆ, 10 of swords and 10 of wands ಬರ್ತಾ ಇದೆ. ಸೊ ಒಂದೇನಾಗುತ್ತೆ ಅಂದರೆ ಅತಿಯಾಗಿ ಏನನ್ನು ಮಾಡಿದ್ರೂ ಕೂಡ ಅದು ನಿಮಗೆ ನೋವು ಕೊಡುತ್ತೆ. ನಿಮಗೆ ಅಂತಲ್ಲ, ಯಾರಿಗೆ ಆದ್ರೂ ಹಾಗೆ ನಿಮ್ಮ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಕೆಲಸದಲ್ಲಿ ನಿಮಗೆ ಜಯ ಇದೆ, ಹಾಗೂ ಬದಲಾವಣೆ, ಜಾಬ್ ಚೇಂಜ್ ನೋಡ್ತಾ ಇದ್ದೀನಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಜನ ನಿಮ್ಮನ್ನು ತುಂಬ ಅಡ್ವಾಂಟೇಜಾಗೂ ತೊಗೊಳ್ತಾರೆ. ನೀವು ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಏನಾಗುತ್ತೆ ಅಂದರೆ, ಒಬ್ಬರು ಮಾಡ್ತಾರೆ ಅಂದರೆ ಅವ್ರ ಕೈಲೇ ಎಲ್ಲನೂ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ಈ ಥರ ಒಂದು ಪರಿಸ್ಥಿತಿ ನಿಮ್ಮದು ಆಗಿದೆ. ನೀವು ಮಾಡ್ತೀರಾ ಅಂದಾಗ ನಿಮ್ಮ ಮನೆಯವರು ಕೂಡ ಅದನ್ನು ಅಡ್ವಾಂಟೇಜಾಗಿ ತೊಗೊಂಡ್ಬಿಡ್ತಾರೆ. ಇಲ್ಲಿ ರಿಲೇಷನ್ಶಿಪ್ನಲ್ಲೂ ಹಾಗೇ ಆಗಿದೆ. ನೀವು ತಪ್ಪಾಗದೇ ಇರೋ ಥರ ನಡ್ಕೊಳ್ತಾ ಇದ್ದೀರಾ. ಆದರೆ ಅಲ್ಲೇನಾಗ್ತಾ ಇದೆ ಅಂದರೆ, ಇನ್ನೊಂದು ರಿಲೇಷನ್ಶಿಪ್ ಅಂತ ಬಂದಾಗ ಅಲ್ಲಿ ನೀವು ಡಿಪೆಂಡೆನ್ಸಿನ ಬೆಳೆಸ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಮೇಲೆ ಡಿಪೆಂಡೆನ್ಸಿನ ಜನ ಜಾಸ್ತಿ ಬೆಳೆಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು 8 of swords ಬರ್ತಾ ಇದೆ. ಈಗ ನೀವು ಯಾವ ಒಂದು ಪರಿಸ್ಥಿತಿಗೆ ಲೈಕ್ ವಾಟ್ ಯು ಆರ್ ಫೇಸಿಂಗ್, ನೀವು ಏನನ್ನು ಫೇಸ್ ಮಾಡ್ತಾ ಇದ್ದೀರಾ ಅದಕ್ಕೆ ನೀವೇ ಕಾರಣರಾಗಿದ್ದೀರಾ ಅಂತ ಹೇಳ್ಬೋದು. ಯಾವುದನ್ನೇ ಆಗಲಿ ನಾವು ಅತಿಯಾಗಿ ಮಾಡಿದಾಗ, ನಾವು ಅತಿಯಾಗಿ ಕೊಟ್ಟಾಗ, ಅತಿಯಾಗಿ ಪ್ರೀತಿ ತೋರಿಸಿದಾಗ ಅದಕ್ಕೆ ಬೆಲೆನೂ ಇಲ್ಲದೆ ಇರೋ ಹಾಗೆ ಆಗುತ್ತೆ. ಸೊ ನೀವು ಇದನ್ನು ಫ್ಯಾಮಿಲಿ ಲೈಫಲ್ಲೂ ಮಾಡಿದ್ದೀರಾ, ನಿಮ್ಮ ಲವ್ ಲೈಫ್ನಲ್ಲೂ ಮಾಡಿದ್ದೀರಾ, ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಮಾಡಿದ್ದೀರಾ. ಇದರಿಂದನೇ ನಿಮಗೆ ಏನು ಸಿಗಬೇಕೋ ಅದು ಬೇಗ ಸಿಗ್ತಾ ಇಲ್ಲ, ಹಾಗೂ ಮಾನಸಿಕವಾಗಿ ಕೂಡ ಅದು ನಿಮಗೆ ತುಂಬಾ ಕುಗ್ಗಿಸ್ತಾ ಇದೆ. ಇದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ತುಂಬಾ ಸೂಕ್ಷ್ಮವಾಗಿರುವಂಥ ವಿಷಯ. ನಾನು ಹೇಳುವಂಥದ್ದನ್ನ ನೀವು ಡೀಪರ್ ಲೆವೆಲಾಗಿ ಅನಾಲಿಸಿಸ್ ಮಾಡಿಕೊಂಡ್ರೆ ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತೀನಿ. ಡೆತ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಲವ್ ಲೈಫ್ನಲ್ಲಿ ಇವಾಗ ಪ್ರೆಸೆಂಟ್ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ, ಅಥವಾ ಒಬ್ಬ ವ್ಯಕ್ತಿ ಜೊತೆ ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ನೀವು ಬದುಕ್ತಾ ಇದ್ದೀರಾ ಅಂದರೆ ಆ ರಿಲೇಷನ್ಶಿಪ್ ಕೂಡ ಒಂದಷ್ಟು ಪ್ರಾಬ್ಲಮ್ಸ್ ಅಂದರೆ ನಿಮ್ಮ ಆ್ಯಟಿಟ್ಯೂಡಿಂದನೇ ಈಗ ನೀವು ತುಂಬಾ ಎಕ್ಸಾಸ್ಟ್ ಆಗಿದ್ದೀರಾ ಅಂತ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರೋದೇ ಅದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆಯವ್ರು ನಿಮಗೆ ರೆಸಿಪ್ರಿಕೇಟ್ ಸರಿಯಾಗಿ ಮಾಡ್ತಾ ಇಲ್ಲ. ಬೇರೆಯವರು ಕೂಡ ಅಂದರೆ ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ ನಿಮ್ಮ ಲೈಫ್ನಲ್ಲಿ, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ಲವರ್ ಇರ್ಬೋದು, ನಿಮ್ಮ ಹಸ್ಬೆಂಡ್, ವೈಫ್, ಯಾರೇ ಆಗಿರಲಿ, ಹತ್ತಿರದಲ್ಲಿ ಇರುವಂಥವರು ನಿಮ್ಮನ್ನು ಒಂದು ಅಡ್ವಾಂಟೇಜಾಗೆ ತೊಗೊಳ್ತಾ ಇದ್ದಾರೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಹೀಗೆ ನೀವು ಹೋದರೆ, ನೀವು ಈ ರೀತಿಯಾದ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡು ಹೋದರೆ ನಿಮ್ಮಲ್ಲಿ ಒಳ್ಳೆಯ ಬದಲಾವಣೆ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅದಾದ ನಂತರ ಜಡ್ಜ್ಮೆಂಟ್ ಬರ್ತಾ ಇದೆ. ಟೈಮ್ ಟು ಚೇಂಜ್ ಒಂದು ಜಾಬ್ ಚೇಂಜ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ವಿತಿನ್ 6 months ಜಾಬ್ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಆ್ಯಟಿಟ್ಯೂಡ್ ಕಡೆಗೂ ಕೂಡ ನೀವು ಗಮನ ಹರಿಸಿ ನಿಮ್ಮಲ್ಲೂ ಒಂದು ಒಳ್ಳೊಳ್ಳೆ ಬದಲಾವಣೆಯನ್ನು ನೀವು ತರಬೇಕಾಗತ್ತೆ. ಏಕೆಂದರೆ ಇವಾಗ ನೀವು ಪ್ರೆಸೆಂಟ್ನಲ್ಲಿ ಒಂದು ವೀಕ್ ಪರ್ಸ್ನಾಲಿಟಿಯಾಗಿ ನಿಮ್ಮನ್ನು ನೀವೇ ಬಿಂಬಿಸ್ತಾ ಇದ್ದೀರಾ. ಜನಕ್ಕೆ ಮಾಡ್ತಾರೆ ಬಿಡು, ಏನಾಗುತ್ತೆ, ಅವರು ಇರೋದೇ ಮಾಡೋಕ್ಕೆ, ಈ ಥರ ಗ್ರ್ಯಾಂಟೆಡ್ ಆಗಿ ನಿಮ್ಮನ್ನ ತೊಗೊಳ್ತಾ ಇದ್ದಾರೆ. ಇದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಒಂದಷ್ಟು ಟೀ ಲೀಫ್ ಮೆಸೇಜಸ್ ಕೂಡ ನಾನು ನಿಮಗೆ ತೆಗೆದಿದ್ದೀನಿ. ಟೈಮ್ ಟು ಗೆಟ್ ಔಟ್ ಆಫ್ ದ ಸಿಚುವೇಶನ್. ನಾನು ಆಗಲೇ ನಿಮಗೆ ಹೇಳಿದ್ದು ಅದೇ. ನೀವು ಹೀಗೆ ವರ್ತಿಸ್ಕೊಂಡು ಹೋದರೆ ನೀವು ಡಿಪ್ರೆಷನ್ಗೆ ಹೋಗ್ಬೋದು, ಅಥವಾ ಒಂದು ಥಾಟ್ ಪ್ರೋಸೆಸ್ ಏನಾಗುತ್ತೆ ಅಂದರೆ ಮಾನಸಿಕವಾಗಿ ನೀವು ಒಂಟಿಯಾಗಿ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಯಾಕೆಂದರೆ ನೀವು ಪ್ರೀತಿಗೋಸ್ಕರ ಎಲ್ಲನೂ ಮಾಡ್ತಾ ಇದ್ದೀರಾ, ಆದರೆ ನೀವು ಪ್ರೀತಿ ಪಡಿಬೇಕು ಅಂತ ಬಂದಾಗ ನಿಮ್ಗೆ ಏನು ಸಿಗಬೇಕೋ ಅದು ನಿಮಗೆ ಪಡೆಯೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಆ ರೀತಿಯಾಗಿ ಒಂದು ಬ್ಯಾಲೆನ್ಸ್ ಅಂದರೆ ನೀವು ಎನರ್ಜಿನ ಹೇಗೆ ಒಬ್ರಿಗೆ ಪಾಸ್ ಮಾಡ್ತೀರಾ ಹಾಗೆ ಅವ್ರು ನಿಮಗೆ ಪಾಸ್ ಮಾಡ್ತಾ ಇಲ್ಲ. ಅದನ್ನು ಅವರು ಒಂಥರ ಸ್ವಾರ್ಥತೆಯಾಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಲೂ ಹೇಳ್ತೀನಿ. ತಪ್ಪಿಲ್ಲ, ಪ್ರೀತಿಯಾಗಿ ನೀವೇನು ಮಾಡಿದ್ರೂ ಮಾಡಬಹುದು. ಆದರೆ ಪ್ರೀತಿನೇ ಅವರು ಒಂದು ಬಲಹೀನತೆಯಾಗಿ ನಿಮ್ಮಲ್ಲಿ ನೋಡ್ತಾ ಇದ್ದಾರೆ ಜನ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಅ ಜರ್ನಿ ಈದರ್ ಫಿಸಿಕಲ್ ಆರ್ ಮೆಂಟಲ್. ಕ್ಯಾರಿಯೇಜ್ ಬರ್ತಿರೋದ್ರಿಂದ ಚಾರಿಯಟ್ ಬರ್ತಾ ಇದೆ. ಒಂದು ಚೇಂಜ್ ಇದೆ.
ಆ ಒಂದು ಚೇಂಜ್ನ ನೀವು ಯುಟಿಲೈಸ್ ನಿಮಗೋಸ್ಕರ ನೀವು ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವುದು ಸರಿ ಅಲ್ಲ ಅನಿಸ್ತಾ ಇದೆ ಅದನ್ನು ಮಾಡುವ ಅವಶ್ಯಕತೆ ಇಲ್ಲ. ಒಂದು ಫೋರ್ಸ್ ಆಗೋದನ್ನೇನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವುದು ತುಂಬಾ ಒಂದು ಹೆವಿನೆಸ್ ಕೊಡ್ತಾ ಇದೆ, ಇದನ್ನು ನಾನು ಮಾಡಿದ್ರೆ ನನಗೆ ನೋವು ಕೊಡುತ್ತೆ, ಆ ವಿಷಯ ನೋವು ಕೊಡುತ್ತೆ ಅಥವಾ ಆ ವ್ಯಕ್ತಿ ನೋವು ಕೊಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ, ಸೊ ಹೋಲ್ಡ್ ಮಾಡಿ, ಪಾಸ್ ಮಾಡಿ, ಆ ವಿಷಯನ ಮಾಡೋಕ್ಕೆ ಹೋಗಬೇಡಿ. ಅನ್ಸೆಟಲ್ಡ್ ಟೈಮ್ಸ್ ನೀಡ್ ಟು ಪ್ಲ್ಯಾನ್ ಅಹೆಡ್ ಬರ್ತಾ ಇದೆ. ಸೊ ಮುಂದೆ ಕೂಡ ನಾನು ಆಗಲೇ ಹೇಳಿದ್ದೀನಿ ಅದನ್ನು, ನೀವು ಹೀಗೆ ಈ ರೀತಿಯಾದ ಒಂದು ಪರ್ಸ್ನಾಲಿಟಿ ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡು ಹೋದರೆ ನೀವು ಇನ್ನೂ ನೋವನ್ನು ಅನುಭವಿಸ್ತೀರಾ. ಏಕೆಂದರೆ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡ್ತಿರಬಹುದು, ಈ ಥರ ನನಗೆ ಗೌರವ ಸಿಗ್ಬೋದು, ಈ ಥರ ನನಗೆ ಪ್ರೀತಿ ಸಿಗ್ಬೋದು, ಈ ಥರ ಒಂದು ಸಪೋರ್ಟ್ ಸಿಗ್ಬೋದು. ಆದರೆ ಲೈಕ್ ನಾನು ಹೇಳಿದ್ನಲ್ಲ, ಓವರ್ ಆಗಿ ಎಲ್ಲವನ್ನು ಮಾಡ್ತಾ ಮಾಡ್ತಾ ನಿಮ್ಮನ್ನು ನೀವೇ ಕಳ್ಕೊಳ್ತಾ ಇದ್ದೀರಾ. ಈ ಒಂದು ಹಾದಿಯಲ್ಲಿ ನಿಮ್ಮನ್ನು ನೀವೇ ಕಳ್ಕೊಳ್ತಿದ್ದೀರಾ. ಸೊ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಅ ಯಂಗರ್ ವಿಮೆನ್ ಬರ್ತಾ ಇದೆ. ಇದು ಮೇ ಬಿ ಒಂದು ಬಿಸ್ನೆಸ್ ಪ್ರಪೋಸಲ್ ಒಬ್ಬ ಯಂಗರ್ ವಿಮೆನ್ನಿಂದ ಬರ್ತಾ ಇರ್ಬೋದು. ಒಂದು ಫೀಮೇಲಿಂದ ನಿಮಗೇನೋ ಒಂದು ಒಳ್ಳೇದಾಗುತ್ತೆ ಅಂತ ಬರ್ತಾ ಇದೆ. ಒಂದು ಹೆಣ್ಣಿಂದ ನಿಮಗೆ ಒಳ್ಳೇದಾಗುತ್ತೆ ಲೈಫ್ನಲ್ಲಿ ಅಂತ ಬರ್ತಾ ಇದೆ ಮುಂಬರುವ ತಿಂಗಳುಗಳಲ್ಲಿ. ವಿಕ್ಟ್ರಿ ಇನ್ ಸಮ್ ಎಂಡಿವರ್ ಬರ್ತಾ ಇದೆ. ವಿಕ್ಟ್ರಿ ಕಾರ್ಡ್ ನಿಮಗೆ ಈಗಲೇ ಬಂದಿರೋದ್ರಿಂದ ಅಫ್ಕೋರ್ಸ್ ನಿಮ್ಮ ಲೈಫ್ನಲ್ಲಿ ಒಳ್ಳೆ ಕರ್ಮಗಳನ್ನೇ ನೀವು ಮಾಡಿದ್ದೀರಾ, ಇದುವರೆಗೂ ಒಳ್ಳೆ ಕರ್ಮಗಳನ್ನೇ ಮಾಡಿದ್ದೀರಾ. ಸೊ ನಿಮ್ಮ ಲೈಫ್ನಲ್ಲಿ ನೀವು ಇನ್ನೂ ಒಳ್ಳೊಳ್ಳೆ ಬದಲಾವಣೆಗಳನ್ನ ನೋಡ್ತೀರಾ, ಸಕ್ಸಸ್ನ ನೋಡ್ತೀರಾ. ಚಾಲೆಂಜಿಂಗ್ ಟೈಮ್ ಮುಗಿಯುವಂಥ ಕಾಲ ಬಂದಿದೆ. ಈಗ ನಿಮ್ಮ ಲೈಫ್ನ ನೀವು ಕಂಟ್ರೋಲಿಗೆ ತೊಗೊಳ್ಳುವಂಥ ಒಂದು ಸಿಚುವೇಶನ್. ಸೊ ನೀವು ತೊಗೊಳ್ಳೇಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಕಾರ್ಡ್ ಏನು ಬರ್ತಾ ಇದೆ ಅಂದರೆ ಈಗಲ್ ಕಾರ್ಡ್ ಬರ್ತಾ ಇದೆ. ಟ್ರಯಂಫ್ ಓವರ್ ಟ್ರಬಲ್ಸ್ ಆಬ್ಸ್ಟಿಕಲ್ಸ್ ಅಂತ ಬರ್ತಾ ಇದೆ. ಸೊ ನೀವು ಈ ರೀತಿಯಾದ ಒಂದು ಪರ್ಸ್ನಾಲಿಟಿ ಆಗಬೇಕಾಗತ್ತೆ. ಈಗಲ್ ಅಂದರೆ ಏನು? ಶಾರ್ಪ್, ಸ್ಟ್ರಾಂಗ್, ಇಂಟೆಲಿಜೆಂಟ್, ಮತ್ತು ಕುಗ್ಗೋದಿಲ್ಲ ಈ ಒಂದು ಬರ್ಡ್. ಸೊ ಹಾಗೆ ನಿಮ್ಮಲ್ಲಿ ಒಂದು ಸ್ಟ್ರೆಂತ್ನ ನೀವು ಬೆಳೆಸ್ಕೋಬೇಕಾಗತ್ತೆ. ನೀವು ನಿಮಗೋಸ್ಕರ, ನಿಮ್ಮ ಖುಷಿಗೋಸ್ಕರನೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವಾಗ ಜನ ಅಡ್ವಾಂಟೇಜ್ ಆಗಿ ತೊಗೊಳ್ತಾ ಇದ್ದಾರೆ ಅನಿಸುತ್ತೆ, ಅದನ್ನು ನೀವು ಫಸ್ಟ್ ಪಾಸ್ ಮಾಡಿ, ಅದನ್ನ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಫೋರ್ಸ್ ಆಗಿ ನಿಮಗೇನೋ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಕೈಯಿಂದ ಕೆಲಸ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ, ಅಥವಾ ಒಳ್ಳೆ ಮಾತು ಹೇಳ್ಕೊಂಡು ನಿಮ್ಮಿಂದ ಅವರು ಏನೋ ಒಂದು ಅವರ ಅಡ್ವಾಂಟೇಜಿಗೋಸ್ಕರ ನಿಮ್ಮ ಹತ್ರ ಬಂದಿದ್ದಾರೆ ಅಂದರೆ ಅದನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕಾಗತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ ಇವರು ಈ ಒಂದು ಉದ್ದೇಶಕ್ಕೆ ನಿಮ್ಮ ಹತ್ರ ಬಂದಿದ್ದಾರೆ ಅಂತ, ಆದರೂ ಕೂಡ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಫಸ್ಟ್ ನಿಲ್ಲಿಸ್ಬೇಕಾಗತ್ತೆ ನೀವು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಾನಿವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗೇ ಇತ್ತು, ಯಾಕೆಂದರೆ ರೀಡಿಂಗ್ಸ್ ಒಂದೊಂದು ಸಲ ಒಂದೊಂದು ಥರ ಬರುತ್ತೆ. ಒಂದಷ್ಟು ಮೆಸೇಜಸ್ಗಳು ನೀವು ತಿಳ್ಕೊಳ್ಳುವಂಥದ್ದು ಇರುತ್ತೆ. ನಾನು ಅದನ್ನು ನಿಮ್ಗೆ ಹೇಳಲೇಬೇಕಾಗತ್ತೆ, ಅದನ್ನು ನಿಮಗೆ ತಲುಪಿಸಲೇಬೇಕಾಗತ್ತೆ. ಅದಕ್ಕೆ ನಾನು ಹೇಳುವಂಥದ್ದು. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾಯಿದ್ದೀನಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್, ನಿಮ್ಮ ಫ್ಯಾಮ್ಲಿ ಲೈಫ್, ನಿಮ್ಮ ಲವ್ ಲೈಫ್, ನಿಮ್ಮ ಕೆಲಸ ಕಾರ್ಯಗಳು, ಹಣಕಾಸಿನ ವಿಷಯಗಳು, ಓವರ್ ಆಲ್ ನಿಮ್ಮ ಲೈಫ್ ಯಾವ ಕಡೆಗಿದೆ ಅಂತ. ಇದು ನಿಮ್ಮ ಫ್ಯಾಮಿಲಿ ಮತ್ತು ಇದು ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಲವ್ ರಿಲೇಷನ್ಶಿಪ್, ನಿಮ್ಮ ಪಾರ್ಟ್ನರ್ಶಿಪ್. ಇದು ನಿಮ್ಮ ಕೆಲಸ ಮತ್ತು ಹಣಕಾಸಿನ ವಿಷಯಗಳು. ಓಕೆ, ಮತ್ತು ಒಂದಷ್ಟು ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ತೆಗಿತೀನಿ. ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತು 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಒಂದೇನು ನೋಡ್ತಾ ಇದ್ದೀನಿ ಸ್ಟ್ರಾಂಗ್ ಆಗಿ ಅಂದರೆ ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದರಿಂದ ನಾನು ವಾಯ್ಸ್ನ ಮ್ಯೂಟ್ ಮಾಡಬೇಕಾಯಿತು.
ಸೊ ನಾನು ಕಾರ್ಡ್ಸ್ನೆಲ್ಲ ಲೇ ಮಾಡಿದ್ದೀನಿ. ಇದುವರೆಗೂ ನಾನೇನು ಎಕ್ಸ್ಪ್ಲೇನ್ ಮಾಡಿಲ್ಲ. ಐ ವಾಸ್ ಜಸ್ಟ್ ಚೆಕಿಂಗ್ ದ ಕಾರ್ಡ್ಸ್ ಫಾರ್ ಯು. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಿದ್ದ ಕಾರಣವಾಗಿ ನಾನು ಪಾಸ್ ಮಾಡಿದ್ದೀನಿ ಅಷ್ಟೇ ವಿಡಿಯೋನ. ಸೊ ಲೆಟ್ ಮೀ ಸ್ಟಾರ್ಟ್. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ಎನರ್ಜಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಲವರ್ಸ್ ಕಾರ್ಡ್ ಬಂದಿದೆ. ಸ್ವಲ್ಪ ಫ್ಯಾಮಿಲಿ ವಿಷಯವಾಗಿ ನೋಡೋಕೆ ಹೋದರೆ ಒಂದು ಸ್ವಲ್ಪ ಹಣಕಾಸಿನ ವಿಷಯವಾಗಿ ನೀವು ಕಷ್ಟನ ಅನುಭವಿಸ್ತಿದ್ದೀರಾ ಅಂತ ಪಿಕ್ ಮಾಡ್ತಾಯಿದ್ದೀನಿ. ಹಾಗೂ ನೀವು ಎಲ್ಲ ಥರನೂ ಟ್ರೈ ಮಾಡ್ತಾಯಿದ್ದೀರಾ, ಆದರೆ ನಿಮಗೆ ಅದು ಕಷ್ಟ ಆಗ್ತಾಯಿದೆ. ಅದನ್ನ ನಿಭಾಯಿಸೋಕ್ಕೂ ಕಷ್ಟ ಆಗ್ತಾಯಿದೆ. ಮೇ ಬಿ ಜಾಸ್ತಿ ಹಣ ಖರ್ಚಾಗ್ತಾಯಿದೆ. ಅದನ್ನು ನೀವು ಖರ್ಚನ್ನು ನೀವು ನಿಭಾಯಿಸ್ಕೊಳ್ಳೋಕ್ಕೂ ಲೈಕ್ ಚಾಲೆಂಜಸ್ನ ಅನುಭವಿಸ್ತಾ ಇದ್ದೀರಾ. ಅದನ್ನು ನಾನು ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ. ಆಮೇಲೆ ನಿಮ್ಮ ಲವ್ ಲೈಫ್ನಲ್ಲಿ ಏನು ಬರ್ತಾ ಇದೆ ಅಂದರೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಗೇನ್ ಇಟ್ಸ್ ಇಂಬ್ಯಾಲೆನ್ಸ್. ಹಣ ಅನ್ನೋದು ಮುಖ್ಯ ಅಂತ ಹೇಳ್ತೀನಿ ನನ್ನ ಲೈಫ್ನಲ್ಲಿ. ಒಂದೊಂದು ಸಲ ನನ್ನ ಪ್ರಕಾರವಾಗಿ ಇದುವರೆಗೂ ನಾನು ನೋಡಿರುವಂಥ ಕೇಸಸ್ನಲ್ಲಿ ಹಣದಿಂದಾನೇ ರಿಲೇಷನ್ಶಿಪ್ಸ್ ಕೂಡ ಬ್ರೇಕ್ ಆಗಿದೆ. ಸೊ ನೀವು ಈಗ ಪ್ರೆಸೆಂಟ್ ಅದನ್ನೇ ಅನುಭವಿಸ್ತಿದ್ದೀರಾ. ಹಣಕಾಸಿನ ವಿಷಯವಾಗಿ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮಗೆ ನಿಭಾಯಿಸೋಕ್ಕಾಗ್ತಾ ಇಲ್ಲ. ರಿಲೇಷನ್ಶಿಪ್ಸ್ ಕೂಡ ಅಷ್ಟೇ ಬಿಟರ್ ಆಗ್ತಾ ಇದೆ. ಅಂದರೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅನವಶ್ಯಕವಾಗಿ ಜಗಳಗಳು ನಡೀತಾ ಇದೆ ಮನೆಯಲ್ಲಿ, ಹಾಗೂ ನೆಮ್ಮದಿ ಸಿಗ್ತಾ ಇಲ್ಲ, ಶಾಂತಿ ಸಿಗ್ತಾ ಇಲ್ಲ, ಈ ಥರ ಪ್ರಾಬ್ಲಮ್ಸ್ ಇದೆ. ಸೊ ಮನಿ ಮ್ಯಾಟರ್ಸ್ನಲ್ಲಿ ನಾನು ಇಂಬ್ಯಾಲೆನ್ಸ್ ಅಂತೂ ನೋಡ್ತಾ ಇದ್ದೀನಿ. ಅದರಿಂದ ನಿಮ್ಮ ರಿಲೇಷನ್ಶಿಪ್ಸ್ಗೂ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಆದರೆ ಒಂದೇನಾಗ್ತಾ ಇದೆ ಅಂದರೆ ನಿಮ್ಮ ಕರಿಯರ್ ಪಾತ್ನಲ್ಲಿ ನಾನು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಒಂದು ನಿಮಗೆ ಆ ಒಂದು ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ರೆಕಗ್ನಿಷನ್ ಇದೆ. ನಿಮ್ಮ ಒಂದು ಏನು ಕೆಲಸನ ಇಷ್ಟಪಡುವಂಥ ಜನರಿದ್ದಾರೆ. ಸೊ ನೀವು ಏನು ಮಾಡ್ತಾ ಇದ್ದೀರಾ ಅದರಲ್ಲಿ ಯಶಸ್ಸಂತೂ ಸ್ಟ್ರಾಂಗ್ ಆಗಿ ಫ್ಯೂಚರ್, ಲಾಂಗ್ ಟರ್ಮ್ ಫ್ಯೂಚರ್ನಲ್ಲಿ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಮತ್ತು ವೀಲ್ ಆಫ್ ಫಾರ್ಚ್ಯೂನು ಇದೆ. ಮ್ಯಾಜಿಷಿಯನ್ ಮತ್ತು ವೀಲ್ ಆಫ್ ಫಾರ್ಚ್ಯೂನ್ ಯೂಶಲಿ ಇದು ಕಾಂಬಿನೇಷನ್ ಕಾರ್ಡ್ ಸಿಗೋದು ಅಪರೂಪ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಸಿಕ್ಕಿದೆ. ಮತ್ತು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇವಾಗ ನೀವು ಹಣಕಾಸಿನ ವಿಷಯವಾಗಿ ಏನು ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ, ಅಥವಾ ನಿಮ್ಗೇನು ಸಿಗಬೇಕು ಅದು ಸಿಗದೇ ಇರುವಂಥ ಒಂದು ನಿರಾಶೆ ಇದೆ ಅಂದರೆ, ಒಂದು ನಾನೇನು ನೋಡ್ತಾ ಇರೋದಂದರೆ ವಿತಿನ್ 4 ಮಂತ್ಸ್ನಲ್ಲಿ ಒಳ್ಳೆಯ ಬದಲಾವಣೆ ಅಂತೂ ಇದೆ, ಆಪರ್ಚುನಿಟಿ ಇದೆ. ನೀವು ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತ ಇದ್ದೀರಾ ಅಂದರೆ ಧೈರ್ಯವಾಗಿ ಶುರು ಮಾಡಬಹುದು. ಅಥವಾ ನೀವೇನಾದರೂ ಬೇರೆ ಅಬ್ರಾಡ್ ಏನಾದರೂ ನೀವು ಅಪ್ಲೈ ಮಾಡಬೇಕು, ಜಾಬ್ ಅಪ್ಲೈ ಮಾಡಬೇಕು, ಅಥವಾ ಫರ್ದರ್ ಸ್ಟಡೀಸ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಆ ವಿಷಯವಾಗೂ ತುಂಬ ಒಳ್ಳೆಯ ಚೇಂಜಸ್ ಇದೆ. ಆ ಥರ ನೀವು ಮಾಡ್ಕೋಬಹುದು ಪ್ಲ್ಯಾನಿಂಗ್. ಯಾಕಂದರೆ ಪೂರಕವಾಗೇ ಇದೆ. ಯಾವಾಗ ಈ ಥರ ಕಾರ್ಡ್ಸ್ ಬರುತ್ತೆ ನೀವು ಅದನ್ನು ನಿಮ್ಮ ಗ್ರೋತ್ಗೆ ಯೂಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ಬಂದಿರುವಂಥ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಇಂಬ್ಯಾಲೆನ್ಸ್ನ ಅದು ಬಗ್ಗೆ ಹರಿಸ್ಕೋಬಹುದು ಅಂತ ಬರ್ತಾ ಇದೆ. ಏಕೆಂದರೆ ಇಲ್ಲಿ ಏನಾಗ್ತಾ ಇದೆ, ನಾನು ಆಗಲೇ ಹೇಳಿದಾಗೆ ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆದರೆ ನಿಮಗೆ ಅದನ್ನ ನಿಭಾಯಿಸೋಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅಷ್ಟು ನಿಮಗೆ ಟೈಟ್ ಆಗ್ತಾ ಇದೆ. ಈ ಫೈನಾನ್ಸ್ ಕಂಡೀಷನ್ನೇ ಟೈಟ್ ಆಗ್ತಾ ಇದೆ. ಆದರೆ ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಹಾಗೂ ಆ ಒಂದು ಕಮ್ಯುನಿಕೇಷನ್ ನೀವು ಇಷ್ಟಪಡುವಂಥ ಜನರಿಂದ ಸರಿ ಹೋಗ್ತಾ ಇಲ್ಲ. ನೀವಿಬ್ಬರು ಅಂದರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ಮಾತು ಹೋಗ್ತಾ ಇರುವುದೇ ಏನಿದೆ ಅಂದರೆ ಒಂದು ಜಗಳದ ರೀತಿಯಾಗಿ ತಿರುಗ್ತಾ ಇದೆ. ಆ ಒಂದು ಮಾತುಕತೆ ಹಾಗೆ ಒಂದು ಡೈರೆಕ್ಷನ್ಗೆ ಹೋಗ್ತಾ ಇದೆ. ಬಿಕಾಸ್ ಆಫ್ ದ ಪ್ರಾಬ್ಲಮ್ಸ್. ನೀವು ಫೈನಾನ್ಷಿಯಲ್ ಕಂಡೀಷನ್ನ ಸರಿ ಮಾಡ್ಕೋಬೇಕು ಅಂದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಕಂಫರ್ಟ್ ಝೋನಲ್ಲಿ ಏನಾದ್ರು ಇದ್ದೀರಾ ಅಂದರೆ ಅದರಿಂದ ಆಚೆ ಬನ್ನಿ. ಧೈರ್ಯವಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ ಅಂದರೆ ನೀವು ಮಾಡ್ಬೋದು. 4 ತಿಂಗಳು ಆ ಥರ ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡು ಮುಂದೆ ಹೋದರೆ ಅದರಲ್ಲೇ ನೀವು ಯಶಸ್ಸನ್ನ ನೋಡ್ತೀರಾ. ಬಟರ್ಫ್ಲೈ ಈಸ್ ಅ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್, ಚೇಂಜ್ ಫಾರ್ ದ ಬೆಟರ್ ಅಂತ ಬರ್ತಾ ಇದೆ. ನೀವು ಈಗ ಟೈಮ್ ರಿಸ್ಕ್ ತೊಗೊಳ್ಳೋದಾಗಿದೆ. ಹಾಗೂ ನೀವು ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಧೈರ್ಯನ ನಿಮ್ಮ ಮನಸ್ಸಿಗೆ ನೀವು ಹಾಕ್ಕೊಂಡು ಮಾಡಬೇಕಾಗತ್ತೆ. ಏನಾಗುತ್ತೋ ಅಂತ ಒಂದು ಆ್ಯಂಗ್ಸೈಟಿನ ತಗೊಂಡು ಹೋಗೋದಕ್ಕಿಂತ ಹಾಗೇ ಆಗುತ್ತೆ ಅನ್ನುವಂಥ ಒಂದು ಮನಸ್ಸನ್ನ ದೃಢವಾಗಿ ಇಟ್ಕೊಂಡು ನೀವು ಮುಂದೆ ಹೋದರೆ ಶಕ್ತಿ ತಾನೇ ಬರುತ್ತೆ ಅಂತ ಬರ್ತಾ ಇದೆ. ಸಮನ್ ಇಸ್ ಬಿಹೇವಿಂಗ್ ಸ್ಟುಪಿಡ್ಲಿ ಅಂತ ಕೂಡ ಬರ್ತಾ ಇದೆ. ಮೇ ಬಿ ನಿಮ್ಮನ್ನು ಅನಾಯ್ ಮಾಡುವಂಥ ಜನರು ಇರ್ಬೋದು ನಿಮ್ಮ ಸುತ್ತ. ಹಾಗೇ ಇರಿಟೇಟ್ ಮಾಡೋದು ಮತ್ತು ನಿಮ್ಮನ್ನು ಟ್ರಿಗರ್ ಮಾಡೋದಾಗಿರ್ಬೋದು. ಮತ್ತು ಅನವಶ್ಯಕವಾಗಿ ನಿಮಗೆ ಬೇಜಾರು ಮಾಡುವಂಥವರು
ಸೊ ಏನಾಗ್ತಾಯಿದೆ, ನಿಮ್ಮ ಟೈಮೂ ಆಗಿದೆ, ಹಾಗೆ ನಿಮಗೆ ಪೂರಕವಾಗಿ ಜನರಿಲ್ಲ, ಆದರೆ ಮಾರಕವಾಗಿಬಿಡ್ತಿದ್ದಾರೆ. ಅಂದರೆ ಅವ್ರು ನಿಮಗೆ ನೋವು ಕೊಡ್ತಾನೇ ಇದ್ದಾರೆ ಹಿಂದೆ. ಅದು ನಿಮಗೆ ಯಾರು ಬೇಡ ಅಂತಲೂ ಕೂಡ ಒಂದೊಂದು ಸಲ ಅನಿಸ್ಬಿಡುತ್ತೆ. ಹಾಗೆ ವಿಷಯ ಇದೆ. ಮತ್ತು ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್ ಬರ್ತಾಯಿದೆ. ಕಾಬ್ ವೆಬ್ ಬರ್ತಿರೋದ್ರಿಂದ ನೀವು ಪ್ರೊಟೆಕ್ಟೆಡ್ ಆಗೇ ಇದ್ದೀರಾ. ಈಗ ನೀವು ಏನು ಅನ್ಕೋತೀರೋ ಒಂದೊಂದು ಸಲ ಅಂದರೆ, ಇನ್ನೂ ಏನಾದ್ರು ವರ್ಸ್ಟ್ ಆಗಿಬಿಡುತ್ತೇನೋ ನನ್ನ ಲೈಫ್, ಇನ್ನೂ ಏನಾದರೂ ಪ್ರಾಬ್ಲಮ್ಯಾಟಿಕ್ ಆಗಿಬಿಡುತ್ತೇನೋ. ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಲೈಫಲ್ಲಿ ಆ ಥರ ಒಂದು ತಿರುವು ಬರೋದೇ ಇಲ್ಲ. ಏಕೆಂದರೆ ವಾಟ್ ಯು ಬಿಲೀವ್, ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವರ ಪ್ರೊಟೆಕ್ಷನ್ ಒಂದು ಇದೆ. ಹಾಗೂ ನಿಮಗೆ ಏನು ಆ ಥರದ್ದೊಂದು ಕೆಟ್ಟ ಅನುಭವ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ಒಂದು ರಕ್ಷಣಾ ಕವಚ ಇದೆ ಅಂತಾರಲ್ಲ, ಹಾಗೆ ನಿಮ್ಮ ಲೈಫ್ನಲ್ಲಿ ಇದೆ. ಮತ್ತು ಟ್ರೀ ಬರ್ತಾಯಿದೆ, ಅಫೇರ್ಸ್ ವಿತ್ ಯೋರ್ ಫ್ಯಾಮಿಲಿ ಬರ್ತಾ ಇರೋದ್ರಿಂದ ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ಒಂದಷ್ಟು 4 months ಒಳಗಡೆ ಬಗೆಹರಿಸ್ಕೊಳ್ತೀರಾ. ಸ್ಪೆಷಲಾಗಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನ ನೀವು ಚೇತರಿಸ್ಕೊಳ್ತೀರಾ. ಆದರೆ ನಾನು ಆಗಲೇ ಹೇಳಿದಾಗೆ ಹೀಗೆ ಇರೋ ಹಾಗೆ ಇರೋದ್ರಿಂದ ನೀವು ಏನೇ ಬದಲಾವಣೆ ನೋಡೋಕ್ಕೆ ಆಗೋದಿಲ್ಲ. ನೀವೇನಾದರೂ ಹೊಸದಾಗಿ ನಿಮ್ಮ ಲೈಫ್ಗೆ ತರಬೇಕಾಗತ್ತೆ, ಮಾಡಬೇಕಾಗತ್ತೆ, ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ. ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಏಕೆಂದರೆ ಫಿಯರ್, ವರಿ, ಟೆನ್ಷನ್, ಸಿಚುವೇಶನ್ ಇದೆಲ್ಲ ನಿಮ್ಮನ್ನು ತುಂಬ ಕಾಡಿಸ್ತಾ ಇದೆ. ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಹಾಗೂ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ, ಭಯದಲ್ಲಿದ್ದೀರಾ. ಅವಾಗೇನಾಗುತ್ತೆ ಅಂದರೆ ನಿಮ್ಮ ಒಳ್ಳೆಯ ಗುಣಗಳನ್ನೂ ನೀವು ಗುರುತಿಸೋಕ್ಕಾಗೋದಿಲ್ಲ. ತುಂಬಾ ಒಂದು ನೆಗೆಟಿವ್ ಎನರ್ಜಿಗೆ ಹೋಗ್ಬಿಡ್ತೀರಾ. ಅದನ್ನು ನೀವು ಸರಿ ಮಾಡ್ಕೋಬೇಕು. ಅದರಿಂದ ಆ ಒಂದು ಪ್ಯಾಟರ್ನಿಂದ ಆ ರೀತಿಯಾದ ಒಂದು ಸೈಕಲಿಂದ ಆಚೆ ಬರಬೇಕು ಅಂದರೆ ಫಸ್ಟ್ ನೀವು ನಿಮ್ಮನ್ನು ನಂಬಬೇಕಾಗತ್ತೆ. ಆ ಬಿಲೀಫ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಓಕೆ, ಇದೆಲ್ಲ ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇದು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. 4 months ನೀವು ನಿಮ್ಮ ಮೇಲೇ ವರ್ಕ್ ಆನ್ ಮಾಡಿ, ಏನಾದರೂ ಹೊಸದಾಗಿ ಶುರು ಮಾಡಿ, ಚೇಂಜ್ ಮಾಡಿ, ನಿಮ್ಮಲ್ಲೇ ಆ ಬದಲಾವಣೆನ ನೀವು ತರಲೇಬೇಕು. ಹೈ ಟೈಮ್ ಅಂತ ಹೇಳ್ತೀನಿ. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ನಾನು ಇವಾಗ ಮಾಡ್ತಾಯಿದ್ದೀನಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಮ ಲೈಫ್ ಹೇಗಿರುತ್ತೆ, ಈ ಎಲ್ಲ ವಿಷಯವಾಗೂ ನಾನು ರೀಡಿಂಗ್ ಮಾಡ್ತೀನಿ. ಓಕೆ, ಯು ವಾಟ್ ಒನ್ ಸ್ಪೆಷಲ್ ಮೆಸೇಜ್ ಅನಿಸುತ್ತೆ ಇದು ನಿಮಗೆ. ನೋಡೋಣ ಏನಿದೆ ಮೆಸೇಜ್ ಅಂತ. ನಿಮ್ಮ ಹೋಮ್ ಮತ್ತು ನಿಮ್ಮ ಫ್ಯಾಮ್ಲಿ, ನಿಮ್ಮ ಲವ್ ಲೈಫ್ ಹೇಗಿದೆ ಅಂತಲೂ ನಾನು ಹೇಳ್ತೀನಿ. ಮತ್ತು ನಿಮ್ಮ ಫೈನಾನ್ಸ್, ಕರಿಯರ್, ಒಂದಷ್ಟು ಟೀ ಲೀಫ್ ಮೆಸೇಜಸ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಟೀ ಲೀಫ್ ಮೆಸೇಜಸ್ ನಿಮಗೆ ನಾನು ಹೇಳ್ತೀನಿ ಏನಿದೆ ಅಂತ. ಫಾಕ್ಸ್ ಬರ್ತಾ ಇದೆ, ಅದಾದ ನಂತರ ಗಾಂಗ್, ಆ್ಯನ್ ಎಕ್ಸೈಟಿಂಗ್ ಈವೆಂಟ್ ಅಂತ ಬರ್ತಾ ಇದೆ ಮೆಸೇಜ್. ಅದಾದ ನಂತರ ಮೌಂಟನ್ ಮೇಜರ್ ಚಾಲೆಂಜ್ ಟು ಓವರ್ಕಮ್ ಅಂತ ಇದೆ. ನೆಸ್ಟ್ ಇದೆ. ಓಕೆ, ನಿಮ್ಮ ಫ್ಯಾಮಿಲಿ ಎನರ್ಜಿ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಅದಾದ ನಂತರ 8 of Cups ಬರ್ತಾ ಇದೆ. ಓಕೆ, ಫ್ಯಾಮಿಲಿ ವಿಷಯವಾಗಿ ನಿಮಗೆ ನಿರಾಶೆ ಆಗಿದೆ, ನೋವಾಗಿದೆ, ಹಾಗೂ ಸಪೋರ್ಟಿವ್ ಇಲ್ಲ ಅನ್ನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಸಪೋರ್ಟಿವ್ ಇಲ್ಲ ಅನ್ನಿಸ್ತಾ ಇದೆ. ಅವರಿಂದ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಅದು ಪೂರೈಸೋಕ್ಕೆ ಅವ್ರ ಕೈಲಿ ಆಗಲಿಲ್ಲ ಅನ್ನೋ ರೀತಿಯಾಗಿ ನಿಮಗೆ ಬೇಜಾರಾಗಿದೆ. ಹಾಗೂ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಸುಳ್ಳು ಹೇಳುವಂಥದ್ದು, ಮ್ಯಾನ್ಯುಪ್ಯುಲೇಷನ್ ನಿಮ್ಮ ಫ್ಯಾಮ್ಲೀಲಿ ನಾನು ನೋಡ್ತಾ ಇದ್ದೀನಿ. ಫ್ಯಾಮ್ಲಿ ಡೈನಮಿಕ್ಸ್ ಹೇಗಿದೆ ಅಂದರೆ ಸ್ವಲ್ಪ ಟಾಕ್ಸಿಕ್ ಆಗಿದೆ, ನೆಗೆಟಿವ್ ಆಗಿದೆ, ಹಾಗೂ ನಿಮ್ಮನ್ನು ಫೇಸ್ ಮಾಡ್ತಾ ಇಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮಗೆ ಬೇಜಾರು ಮಾಡ್ತಾ ಇದ್ದಾರೆ. ಹಾಗೂ ಬೇಸಿಕ್ಲಿ ಯಾವುದೇ ರೀತಿಯಾದ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳದೆ ನಿಮ್ಮ ಮೇಲೆ ಹೇರ್ತಾ ಇರುವಂಥದ್ದು, ಆ ಥರನೂ ನಾನು ನೋಡ್ತಾ ಇದ್ದೀನಿ. ನೀವು ಎಲ್ಲ ರೀತಿಯಾಗೂ ಕೂಡ ಸ್ಟ್ರಾಂಗ್ ಆ್ಯಂಡ್ ಫೋಕಸ್ಡ್ ಆಗಿ ನಿಮ್ಮ ಫ್ಯಾಮ್ಲಿ ಲೈಫ್ನಲ್ಲಿ ಇದ್ದರೂ ಕೂಡ, ಅಂದರೆ ನಿಮ್ಮ ಸಂಸಾರಿಕ ವಿಷಯವಾಗಿ ನೀವಿದ್ದರೂ ಕೂಡ ನಿಮಗೆ ಅದರಿಂದ ದ್ರೋಹ, ನೋವು ಸಿಗ್ತಾ ಇದೆ ವಾಪಸ್ ಅಂತ ತೋರಿಸ್ತಾ ಇದೆ. ಓಕೆ, ನಿಮ್ಮ ಲವ್ ಲೈಫ್ ಹೇಗಿದೆ ಅಂದರೆ 5 of Pentacles ಬರ್ತಾ ಇದೆ, 4 of Pentacles ಬರ್ತಾ ಇದೆ, ವೀಲ್ ಆಫ್ ಫಾರ್ಚ್ಯೂನ್ ಬರ್ತಾ ಇದೆ. ಲವ್ ಲೈಫ್ನಲ್ಲಿ ಅಡ್ಡಿ ಆತಂಕಗಳಿದೆ. ಹಿಂದೆ ಇತ್ತೀಚೆಗೆ ಏನಾಗಿದೆ, ಹೆಲ್ತ್ ಪ್ರಾಬ್ಲಮ್ಸ್ ಬಂದಿರ್ಬೋದು ಅಥವಾ ನಿಮಗೆ, ಹಾಗೂ ಹಣಕಾಸಿನ ವಿಷಯದಲ್ಲೂ ಒಂದು ಸ್ವಲ್ಪ ಸೋಲ್ ಅನುಭವಿಸಿದ್ದೀರಾ. ಅದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಆಗಿರೋದು ನಿಮ್ಮ ಲವ್ ಲೈಫ್ಗೆ. ಏಕೆಂದರೆ ಆ ಪ್ರೀತಿ ಏನಿರುತ್ತೆ ಅದಕ್ಕೆ ಬೆಲೆ ಸಿಗೋದು ಒಂದೊಂದು ಸಲ ಹಣಕಾಸಿಂದಾನೆ ಅಂತಲೂ ಹೇಳ್ಬೋದು. ಸೊ
ಇವಾಗ ಹೇಗಿದೆ ನಿಮಗೆ ಪರಿಸ್ಥಿತಿ ಅಂದರೆ, ನಿಮಗೆ ಫ್ಯಾಮ್ಲಿಯಿಂದನೂ ಸಪೋರ್ಟ್ ಸಿಗ್ತಾ ಇಲ್ಲ, ಎಟ್ ದ ಸೇಮ್ ಟೈಮ್ ನಿಮಗೆ ನಿಮ್ಮ ಲವ್, ಈಗ ನೀವು ಸಿಂಗಲ್ ಆಗಿದೆ ಅಂದರೆ ಇದ್ದೀರಾ ಅಂದರೆ ನಿಮಗೆ ಒಳ್ಳೆಯ ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರದೇ ಇರುವಂಥದ್ದು. ನೀವು ಸಿಂಗಲ್ ಆಗಿ ಇಲ್ಲದೆ ನೀವು ಒಂದು ರಿಲೇಷನ್ಶಿಪ್ನಲ್ಲಿದ್ದೀರಾ, ನಿಮ್ಮ ಜೊತೆ ಒಬ್ಬರು ಪಾರ್ಟ್ನರ್ ಇದ್ದಾರೆ, ವೈಫ್ ಅಥವಾ ಹಸ್ಬೆಂಡ್ ಇದ್ದಾರೆ ಅಂದರೆ ಅವರ ಜೊತೆನೂ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ಒಂದು ಸಪೋರ್ಟ್ ಸಿಗ್ತಾ ಇಲ್ಲ. ಅಲ್ಲೂ ನೀವು ಒಂಟಿತನ ಅನುಭವಿಸ್ತಿದ್ದೀರಾ. ನೀವು ಆ ಒಂದು ಫಸ್ಟ್ ಲೈನಲ್ಲೂ ಅದೇ ರೀತಿಯಾದ ಒಂದು ಬಿಟ್ರೇಯಲ್ನ ನೋಡ್ತಾ ಇದ್ದೀರಾ. ಎಟ್ ದ ಸೇಮ್ ಟೈಮ್ ಸೆಕೆಂಡ್ ಲೈನ್ ರಿಲೇಟೆಡ್ ಯುವರ್ ಲವ್ ಲೈಫ್ ಕೂಡ ಅದೇ ರೀತಿಯಾದ ಎನರ್ಜಿನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ. ನಾನು ತುಂಬ ಫ್ಯಾಬ್ರಿಕೇಟ್ ಮಾಡೋಕ್ಕಾಗಲ್ಲ, ಏನಿದೆ ಅದನ್ನು ನಾನು ಹೇಳಲೇಬೇಕಾಗತ್ತೆ. ನೀವು ಈ ಥರದ್ದೊಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಅದೊಂದು ರೀಸನ್ ಆಗಿರುತ್ತೆ, ಅದಕ್ಕೊಂದು ರೀಸನ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮ ವರ್ಕ್ ಲೈಫ್ ಹೇಗಿದೆ? ಹ್ಯಾಂಗ್ಡ್ ಮ್ಯಾನ್ ಆಗಿದೆ. ಓಕೆ, ನಾನು ನಿಮಗಿದನ್ನು ಹೇಳಲೇಬೇಕಾಗತ್ತೆ. ನೀವಿವಾಗ ಏನು ಫೇಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ, ಇದಕ್ಕೆ 100% ಕಾರಣ ನೀವಾಗಿದ್ದೀರಾ. ನಿಮ್ಮ ಬಲಹೀನತೆ ಆಗಿದೆ ಹಾಗೂ ನಿಮ್ಮ ಸೋಮಾರಿತನ, ಲೇಜಿನೆಸ್ ಆಗಿದೆ. ನಿಮ್ಮ ಪ್ರಕಾರವಾಗಿ ನಿಮ್ಮ ಲೈಫ್ ಬದಲಾಗೋದಕ್ಕೆ ಬೇರೆಯವರು ಕೂಡ ಪಾತ್ರ ವಹಿಸಲೇಬೇಕು, ಒಪ್ಕೊಳ್ಳೋಣ. ಆದರೆ ನೀವೇನು ಮಾಡ್ತಾ ಇದ್ದೀರಾ, ಅವರ ಮೇಲೆ ಡಿಪೆಂಡೆನ್ಸಿ ಹೆಚ್ಚಿಟ್ಕೊಂಡಿದ್ದೀರಾ, ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಿಟ್ಕೊಂಡಿದ್ದೀರಾ. ಮತ್ತು ನೀವು ಕೆಲಸದಲ್ಲೂ ಅಷ್ಟು ಫೋಕಸ್ಡ್ ಆಗಿಲ್ಲ, ಮಾಡಿದ್ರೆ ಮಾಡ್ತೀರಾ, ಬಿಟ್ಟರೆ ಬಿಡ್ತೀರಾ, ಈ ಥರ ಒಂದು ಆಲಸಿಯಾಗಿದ್ದೀರಾ. ನೀವು ನಿಮ್ಮ ಲೈಫ್ನ ಸೀರಿಯಸ್ಸಾಗಿ ತೊಗೊಳ್ತಾ ಇಲ್ಲ. ಹೇಳಲೇಬೇಕು ಈ ವಿಷಯನ ನಾನು. ನಿಮ್ಮ ಲೈಫ್ ಚೆನ್ನಾಗಿ ಇರಬಹುದು, ಆದರೆ ಅದನ್ನ ನೀವು ಮಾಡ್ತಾ ಇಲ್ಲ. ನೀವು ನಾಳೆ ಮಾಡ್ತೀನಿ, ಪರವಾಗಿಲ್ಲ, ಈ ಥರ ಸ್ವಲ್ಪ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ. ಪ್ರೊಕ್ರಾಸ್ಟಿನೇಷನ್ ಅಂದರೆ ಮುಂದೂಡುವಂಥದ್ದು, ನಾಳೆ ಮಾಡ್ತೀನಿ ಅಂತ, ಅದು ಮಾಡದೇ ಇರುವಂಥದ್ದು. ಸೊ ನೀವು ಇವಾಗ ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲೂ ನಿಮ್ಮ ಲವ್ ಲೈಫ್ನಲ್ಲೂ ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದೀರಾ ಅಂದರೆ ಅದಕ್ಕೆ ಕಾರಣವೂ ಇರುತ್ತೆ. ಈಗ ನಾವು ಎಲ್ಲಕ್ಕೂ ಕೂಡ ಬೇರೆಯವರೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ನಿಮ್ಮದು ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ನೀವು ಹಾಗೆ ನಡ್ಕೊಳ್ತಾ ಇದ್ದೀರಾ, ನೀವು ಆ ಥರದ್ದೊಂದು ನೆಗೆಟಿವ್ ಎನರ್ಜಿನ ನಿಮ್ಮ ಲೈಫಿಗೆ ತರ್ತಾ ಇದ್ದೀರಾ ಅಂತ ಹೇಳ್ತಿದ್ದೀನಿ. ಆ್ಯಕ್ಚುಲಿ ನಿಮಗೆ ಸಿಕ್ಕಿರೋ ಕೆಲಸ ಚೆನ್ನಾಗಿದೆ, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆ ಒಂದು ಜಾಗ ಚೆನ್ನಾಗೇ ಇದೆ, ಆದರೆ ಅಲ್ಲೂ ಕೂಡ ನೀವು ಪ್ರೊಡಕ್ಟಿವ್ ಆಗಿಲ್ಲ, ಅಲ್ಲೂ ಕೂಡ ನೀವೇನು ಮಾಡಬೇಕು ಮಾಡ್ತಾ ಇಲ್ಲ. ಅದರಿಂದ ಯಾವ ರೀತಿಯಾದ ರಿಸಲ್ಟ್ ಬರಬೇಕು ಬರ್ತಾ ಇಲ್ಲ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಫೀಡ್ಬ್ಯಾಕ್ ಸಿಗುತ್ತೆ ಅಲ್ವಾ. ನೀವು ಒಂದು ಕೆಲಸದಲ್ಲಿ ಇದ್ದೀರಾ ಅಂದರೆ ನಿಮಗೆ ಫೀಡ್ಬ್ಯಾಕ್ ಹೇಗೆ ಸಿಗುತ್ತೆ? ಒಂದು ಲಾಭದಿಂದ ಸಿಗುತ್ತೆ, ಅಥವಾ ಹೈಯರ್ ಅಥಾರಿಟೀಸ್ ಹೇಳ್ತಾರೆ ನೀನು ಸರಿಯಾಗಿ ಮಾಡ್ತಾ ಇಲ್ಲ ಕೆಲಸ, ನಮಗಿಷ್ಟ ಇಲ್ಲ, ಏನೋ ಒಂದು ಹೇಳ್ತಾರೆ. ಸೊ ಫೀಡ್ಬ್ಯಾಕ್ ಕೂಡ ನೀವು ತೊಗೊಳಕ್ಕೆ ರೆಡಿ ಇಲ್ಲ. ನೀವೇನು ಅಂದ್ಕೊಳ್ತಿದ್ದೀರಾ, ನಾನು ಚೆನ್ನಾಗೇ ಮಾಡ್ತಿದ್ದೀನಿ ಕೆಲಸ ಅಂತ. ಆ್ಯಕ್ಚುಲಿ ಇಲ್ಲ, ನೀವು ಇನ್ನೂ ಬೆಸ್ಟಾಗಿ ಮಾಡ್ಬೋದು, ಆದರೆ ನೀವು ಆ ರೀತಿಯಾದ ಒಂದು ಎಫರ್ಟ್ಸ್ ಹಾಕ್ತಾನೇ ಇಲ್ಲ. ಓಕೆ, ಸೊ ನಿಮ್ಮ ಲೈಫ್ ಡೈರೆಕ್ಷನ್ ತಪ್ಪಿದೆ ಅಂದರೆ ಕಾರಣ ನಿಮ್ಮಲ್ಲೇ ಇದೆ. ನೀವು ಸರಿಯಾಗಿ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇಲ್ಲ, ಹಾಗೂ ಒಂದೊಂದು ಸಲ ನೀವೇ ಅವಾಯ್ಡ್ ಮಾಡಿಬಿಡ್ತೀರಾ. ಸೊ ನಿಮ್ಮಲ್ಲಿರುವಂಥ ಕೊರತೆಗಳಿಂದ ಜನರು ಕೂಡ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನೋದು ವಿಷಯ ಅರ್ಥ ಮಾಡ್ಕೋಬೇಕಾಗತ್ತೆ. ಮಾಡಿದ್ರೆ ನೀವು ತುಂಬ ಮಾಡಿಬಿಡ್ತೀರಾ, ಮಾಡಲಿಲ್ಲ ಅಂದರೆ ಏನೂ ಮಾಡೋದೇ ಇಲ್ಲ. ಆ ಒಂದು ಬ್ಯಾಲೆನ್ಸ್ನ ತರಕ್ಕೆ ಹೋಗ್ತಾ ಇಲ್ಲ. ಬ್ಯಾಲೆನ್ಸ್ ಅಂದರೆ ಏನು? ನಿಭಾಯಿಸಬೇಕು, ಸರಿ ಮಾಡ್ಕೋಬೇಕು, ಈ ಥರ. ಆದರೆ ಅದು ನೀವು ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಎಲ್ಲ ಇಶ್ಯೂಸ್ನ ನೀವು ನೋಡ್ತಾ ಇದ್ದೀರಾ ಓಕೆ ನಿಮ್ಮ ಲೈಫ್ನಲ್ಲಿ. ಸೊ ಇದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಅಂದರೆ, ಅಫ್ಕೋರ್ಸ್ ಒಂದು ನಿಮ್ಮ ಫ್ಯಾಮ್ಲಿ ಲೈಫ್ನ ಸರಿ ಮಾಡ್ಕೋಬೇಕಾಗತ್ತೆ. ಏನೇನು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ, ಏನೇನು ಸಪೋರ್ಟಿವ್ ಆಗಿ ನಿಮ್ಮ ಕಡೆಯಿಂದ ನೀವು ನಿಭಾಯಿಸೋಕ್ಕಾಗತ್ತೆ ಮಾಡಿ. ಆಗೋದಿಲ್ವಾ, ಪರವಾಗಿಲ್ಲ. ಆದರೆ ನಿಮ್ಮ ಲವ್ ಲೈಫ್ನಲ್ಲೂ ಕೂಡ ನೀವು ನಿರಾಶೆಯೇ ಅನುಭವಿಸ್ತಿದ್ದೀರಾ. ಅದರಲ್ಲಿ ಬ್ಯಾಲೆನ್ಸ್ ತರಬೇಕು ಅಂದರೆ ಶಾರ್ಪ್ ಆಗಬೇಕಾಗತ್ತೆ. ಮತ್ತು ಬಿಲೀವ್ ಮಾಡಬೇಕಾಗುತ್ತೆ. ಒಳ್ಳೇದು ನನಗೂ ಆಗುತ್ತೆ ಅಂತ ನೀವು ಬಿಲೀವ್ ಮಾಡಬೇಕು. ಯಾಕಂದರೆ ಅದನ್ನ ನೀವು ಬಿಲೀವ್ ಮಾಡ್ತಾ ಇಲ್ಲ. ನನಗೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತೆ, ನನಗೆ ಯಾವಾಗಲೂ ಲಾಸ್ ಆಗುತ್ತೆ, ನನ್ನ ಲೈಫೇ ಹೀಗೆ, ನನ್ನ ಲೈಫ್ ಅಂದರೆ ನಿಮಗೆ ನೀವೇ ತುಂಬ ಬೈಕೊಳ್ಳುವಂಥದ್ದು, ಬೇಜಾರು ಮಾಡ್ಕೊಳ್ಳುವಂಥದ್ದು, ಇದನ್ನ ನೀವು ರೆಗ್ಯುಲರಾಗಿ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯು ಆರ್ ಸ್ಟಕ್ ಇನ್ ದಿಸ್ ಬ್ಯಾಡ್ ಪ್ಯಾಟರ್ನ್. ಸೊ ಯು ಹ್ಯಾವ್ ಟು ಚೇಂಜ್. ಓಕೆ, ಫಾಕ್ಸ್ ಬಂದಿರೋದ್ರಿಂದ ರಿಸೋರ್ಸ್ಫುಲ್, ಎಸ್ಪೆಷಲಿ ಇನ್ ಬಿಸ್ನೆಸ್ ಬರ್ತಾ ಇದೆ. ನಿಮ್ಮ ಬಿಸ್ನೆಸ್ ಲೈಫ್ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ಬಿಸ್ನೆಸ್ನಲ್ಲಿ ಇದ್ದೀರಾ ಅಥವಾ ನೀವು ಬಿಸ್ನೆಸ್ಗೆ ಕೈ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಮಾಡ್ಬೋದು, ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ. ಮತ್ತು ಇನ್ನೊಂದು 2 ಮಂತ್ಸ್ನಲ್ಲಿ ಒಂದು ಎಕ್ಸೈಟಿಂಗ್ ನ್ಯೂಸ್ ನಿಮ್ಮ ಲೈಫ್ನಲ್ಲಿ ನಿಮಗೆ ಕೇಳಲು ಸಿಗುತ್ತೆ. ಅದರಿಂದ ನಿಮ್ಮ ಲೈಫ್ ಕೂಡ ಒಂದು ಒಳ್ಳೆಯ ಸ್ಥಾನಕ್ಕೂ ಕೂಡ ನೀವು ಹೋಗ್ತೀರಾ ಮುಂದೆ ಅಂತ ಬರ್ತಾ ಇದೆ. ಮೇಜರ್ ಚಾಲೆಂಜ್ ಟು ಓವರ್ಕಮ್ ಅಂತ ಕೂಡ ಬರ್ತಾ ಇದೆ. ಅಂದರೆ ಈಗ ನೀವು ಈ ಮೌಂಟೇನ್ ಬ್ಲಾಕ್ನ ಫೇಸ್ ಮಾಡಿ. ಓಕೆ, ಈಗ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ಇಗ್ನೋರ್ ಮಾಡೋದು ಬಿಟ್ಟು, ನಾಳೆ ಮಾಡ್ತೀನಿ ಅಂತ ಸುಮ್ಮನೆ ಆಗೋದು ಬಿಟ್ಟು, ಇಲ್ಲ ನಾನು ಇದನ್ನು ಬಗೆಹರಿಸ್ಕೊಳ್ತೀನಿ ಅಂತ ದಯವಿಟ್ಟು ಬಗೆಹರಿಸ್ಕೊಳ್ಳಿ. ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು.
ನೆಕ್ಸ್ಟ್ ಬರ್ತಿರೋದ್ರಿಂದ ಆ್ಯನ್ ಇಮೋಷ್ನಲಿ ಸೆಕ್ಯೂರ್ ಲವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು. ಸೊ ನಿಮ್ಗೆ ಈ ಥರದ್ದೊಂದು ಪ್ರೀತಿಸುವಂಥ ಒಂದು ಫ್ಯಾಮಿಲಿ ಬೇಕು, ನಿಮ್ಮನ್ನು ಪ್ರೀತಿಸುವಂಥ ಒಂದು ಲವ್ ರಿಲೇಷನ್ಶಿಪ್ ಬೇಕು, ಇದೆಲ್ಲ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮಲ್ಲೂ ಆ ರೀತಿಯಾದ ಒಂದು ಇಮೋಷನ್ಸ್ ಇರಬೇಕಾಗತ್ತೆ, ನಿಮ್ಮಲ್ಲೂ ಆ ರೀತಿಯಾದ ಒಂದು ಸಪೋರ್ಟ್ ಇರಬೇಕಾಗತ್ತೆ. ಇಲ್ಲಾಂದರೆ ಇದೇನಕ್ಕೂ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ಅನುಭವ ನಿಮಗೆ ಸಿಕ್ಬಿಡತ್ತೆ. ಸೊ ಒಂದು ಬದಲಾವಣೆ ಆಗಬೇಕು ಅಂದರೆ ಅದು ನಿಮ್ಮಲ್ಲೇ ಫಸ್ಟ್ ಶುರು ಆಗಬೇಕಾಗತ್ತೆ. ಆವಾಗಲೇ ನೀವು ಆ ಒಂದು ಚೇಂಜಸ್ನ ನೋಡಲು ಸಾಧ್ಯ ಅಂತ ಹೇಳ್ತೀನಿ. ಇದೆಲ್ಲ ನಾನು ನಿಮ್ಗೆ ಹೇಳಾಗಿದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.